ಮೂಢನಂಬಿಕೆ ದುಷ್ಟಶಕ್ತಿ ಹೆಸರಲ್ಲಿ ಮಹಿಳೆಗೆ ಮಹಾ ಮೋಸ. 2.5 ಕೋಟಿ ಕೊಟ್ಟರೆ 10 ಕೋಟಿ ಕೊಡೋ ಭರವಸೆ. 3 ಆರೋಪಿಗಳ ವಿರುದ್ಧ ಸಿಸಿಬಿಯಲ್ಲಿ ಎಫ್ಐಆರ್. ಮಗನ ಸಾವಿಗೆ ದುಷ್ಟಶಕ್ತಿ ಕಾರಣವೆಂದು ನಂಬಿಸಿ ಕೃತ್ಯ. ಚಾಮರಾಜಪೇಟೆಯ ಕುಮುದ ಮೂಲತಃ ಆಂಧ್ರ ಮಹಿಳೆ ಅಪ್ಸರಾ ಪಾಷಾನನ್ನು ಬಾಬಾ ಎಂದು ಪರಿಚಯಿಸಲಾಗಿತ್ತು. ನಿವೇಶನ ಖರೀದಿಸಿ 5 ವರ್ಷಗಳ ಕಾಲ ಖಾಲಿ ಬಿಟ್ಟವರಿಗೆ ಡಿಕೆ ಮಹತ್ವದ ಸೂಚನೆ. ನಿವೇಶನ ಖರೀದಿಸಿ ಅದಕ್ಕೆ ಕಾಂಪೌಂಡ್ ಹಾಕದೆ ಹಾಗೆ ಖಾಲಿ ಬಿಟ್ಟಿದ್ದರೆ ಅದನ್ನು ಬಿಡಿಎ ವಾಪಸ್ ಪಡೆದುಕೊಳ್ಳಲಿದೆ. ನಮಗೆ ಬೇರೆ ವಿಧಿಯಿಲ್ಲ. ಡಿಕೆ ಶಿವಕುಮಾರ್ ಮಹತ್ವದ ಹೇಳಿಕೆ. ನಿವೇಶನವನ್ನು ಈಗಿನ ಬೆಲೆಗೆ ವಾಪಸ್ ಪಡೆದುಕೊಳ್ಳಲಾಗುವುದು. ಆಗಸ್ಟ್ 8ರಂದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ಟ್ರೇಲರ್ ಲಾಂಚ್. ಗೀತು ಮೋಹನ್ ದಾಸ್ ನಿರ್ದೇಶನದ ಈ ಪ್ಯಾನ್ ಇಂಡಿಯಾ ಸಿನಿಮಾ ಆಗಸ್ಟ್ 26ರಂದು ಜಗತ್ತಿನಾದ್ಯಂತ ತೆರೆಕಾಣಲು ಸಜ್ಜು. ಮಾಸ್ ಲುಕ್ನಲ್ಲಿ ಕಾಣಿಸಿಕೊಂಡ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್ ಶೂಟಿಂಗ್ ಆರಂಭವಾಗಿ 2 ವರ್ಷ. ಬೆಂಗಳೂರಿನಲ್ಲೇ ನಡೆಯಲಿದೆ ಮೆಗಾ ಟ್ರೇಲರ್ ಲಾಂಚ್. ಭಾನುವಾರ 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಭರ್ತಿಗೆ ಲಿಖಿತ ಪರೀಕ್ಷೆ. ರಾಜ್ಯದ ಒಟ್ಟು 884 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯುವ ಈ ಪರೀಕ್ಷೆಯನ್ನು 4,54,532 ಅಭ್ಯರ್ಥಿಗಳು ಬರೆಯುತ್ತಿದ್ದು, ಎಲ್ಲೆಡೆ ಕಟ್ಟೆಚ್ಚರ ವಹಿಸಲು ಸೂಚಿಸಲಾಗಿದೆ. ಇದೇ ಮೊದಲ ಬಾರಿಗೆ OMR ಪ್ರತಿಗಳ ಸ್ಕ್ಯಾನಿಂಗ್ ಅನ್ನು ಬೆಂಗಳೂರು ಮಾತ್ರವಲ್ಲದೆ 6 ಕಡೆ ಮಾಡಲಾಗುತ್ತಿದೆ. OMR ಪ್ರತಿ ಸ್ಕ್ಯಾನ್ ಮಾಡಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ.